ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಡ್ಯಾಂಗಳು ಭೋರ್ಗರಿತಾ ಇದ್ರೆ ಅದೇ ಡ್ಯಾಂಗಳಿಂದ ನದಿಗೆ ಹರಿತಾ ಇರೋ ನೀರು ಜಮೀನುಗಳಿಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡ್ತಾ ಇದೆ. ಇನ್ನು ಎಲ್ಲೆಲ್ಲಿ ರೈತರ ಜಮೀನುಗಳು ನಾಶಕ್ಕೆ ಒಳಪಟ್ಟಿವೆ ಅನ್ನೋದರ ವಿವರ ಇಲ್ಲಿದೆ. ರಾಜ್ಯದಲ್ಲಿ ಸತತ ಮಳೆ, ಅವಾಂತರಗಳ ಸರಮಾಲೆ, ಜಮೀನುಗಳಿಗೆ ನುಗ್ಗಿದ ನೀರು, ಬೆಳೆ ನಾಶ, ಬೆಳೆ ಕಳೆದುಕೊಂಡು ಕಂಗಾಲಾದ ಅನ್ನದಾತರು. ರಾಜ್ಯದಲ್ಲಿ ಭಾರೀ ಮಳೆಯಾಗ್ತಿದೆ. ಹಲವು ಅವಾಂತರಗಳನ್ನ ಸೃಷ್ಟಿಸುತ್ತಿದೆ. ಬೀದರ್ನಲ್ಲಿ ಸತತವಾಗಿ ಮಳೆಯಾಗುತ್ತಿದ್ದು ಹಲವಾರು ಅವಾಂತರಗಳಾಗಿವೆ. ಧಾರಾಕಾರ ಮಳೆ ಹಿನ್ನೆಲೆ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮ ಸೇರಿದಂತೆ 10 ಹಳ್ಳಿಗಳಲ್ಲಿ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಸೋಯಾ, ಉದ್ದು, ಕಬ್ಬು, ಭತ್ತ ಸೇರಿದಂತೆ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗಳಲ್ಲಿ 4 ರಿಂದ 5 ಅಡಿ ನೀರು ನಿಂತು ರೈತರು ಕಣ್ಣೀರು ಹಾಕುವಂತಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತವಾಗಿ ಏನೊಂದು ಮಹಾ ಮಳೆ ಆಗ್ತಾ ಇರುವಂಥದ್ದು, ಹೀಗಾಗಿ ಒಂದು ರೀತಿಯ ಅವಾಂತರಗಳ ಸರಮಾಲೆಯ ಸೃಷ್ಟಿ ಆಗ್ತಿರುವಂಥದ್ದು. ನಿನ್ನೆ ಕೂಡ ಔರಾದ್ ತಾಲೂಕಿನಲ್ಲಿ ಒಂದು ರೀತಿಯ ದಾಖಲೆಯ 300 ಮಿಲಿಮೀಟರ್ ಮಳೆ ಆಗಿತ್ತು. ಇವತ್ತು ಕೂಡ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಜನರು, ಅದರಲ್ಲೂ ಅಕ್ಷರಶಃ ರೈತರು ಕೂಡ ಒಂದು ರೀತಿಯ ಕಂಗಾಲಾಗಿರುವಂಥದ್ದು. ಯಾಕಂದರೆ ವಿವಿಧ ಬೆಳೆಗಳನ್ನ ಕಳ್ಕೊಂಡು ಒಂದು ರೀತಿಯ ಕಂಗಾಲಾಗಿರುವಂಥದ್ದು. ನಾವೀಗ ಬೀದರ್ ಜಿಲ್ಲೆಯ ಒಂದು ಚಟ್ನಳ್ಳಿ ಒಂದು ಗ್ರಾಮ ಇದೆ, ಒಂದು ಚಟ್ನಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಯಾವ ರೀತಿ ಸೋಯಾ ಸಂಪೂರ್ಣವಾಗಿ ನೀರಲ್ಲಿ ನಿಂತಿದೆ ಅನ್ನುವಂಥ ದೃಶ್ಯಗಳು ನೋಡ್ಬೋದು. ರೈತರು ಕೂಡ ನಿಂತಿರುವಂಥದ್ದು, ಯಾವ ರೀತಿ ಒಂದು ಕೊಳತಂಥ ಬೆಳೆ ಸೋಯಾನ ಕಿತ್ಕೊಂಡು ಅವ್ರು ತೋರಿಸ್ತಾ ಇರುವಂಥದ್ದು, ಯಾವ ರೀತಿ ಹೊಲದಲ್ಲಿ ನೀರು ನಿಂತಿದೆ ಅದನ್ನು ಅವರು ತೋರಿಸ್ತಾ ಇರುವಂಥ ನೀರು ಯಾವ ರೀತಿ ಯಾವ ಮಟ್ಟದಲ್ಲಿ ನಿಂತಿದೆ ಅನ್ನುವಂಥದ್ದು. ಯಾಕಂದರೆ ನೀವು ನನ್ನ ಕಾಲು ನೋಡಿದ್ರೆ ಗೊತ್ತಾಗ್ತದೆ, ಅಷ್ಟರ ಮಟ್ಟಿಗೆ ಒಂದು ಮೊಣಕಾಲು ಗಂಟ ನೀರು ನಿಂತಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಸುಮಾರು ಇಲ್ಲಿ ನೋಡ್ಬೋದು, ನಾವು ತೋರಿಸ್ತೀನಿ ನಿಮಗೆ. ಬೆಳೆಗಳು ಸಂಪೂರ್ಣವಾಗಿ ಅಂದರೆ ನೋಡ್ಬೋದು ಎಷ್ಟರ ಮಟ್ಟಿಗೆ ಅಂದರೆ ಮೊಣಕಾಲು ಗಂಟ ನೀರು ನಿಂತಿರುವಂಥ ಅಷ್ಟರ ಮಟ್ಟಿಗೆ ಬೆಳೆ ಕೂಡ ಸಂಪೂರ್ಣವಾಗಿ ಇಲ್ಲಿ ನೋಡ್ಬೋದು. ಯಾವ ರೀತಿ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲೇ ಕೊಳೆತು ಹೋಗ್ತಾರಂಥ ದೃಶ್ಯಗಳು ಕೂಡ ನೋಡ್ಬೋದು ಯಾವ ರೀತಿ ಬೆಳೆ ಕೊಳೆತು ಹೋಗ್ತಾ ಇದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಇದೆಲ್ಲ ಬೆಳೆ ಸಂಪೂರ್ಣ ನೀರು ನಿಂತಿರೋದು. ಆ ಕಡೆ ಕೂಡ ನೋಡ್ಬೋದು, ಎಲ್ಲ ಸಂಪೂರ್ಣ ಏನು ಬೆಳೆ ಇದೆ ಇಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಸುತ್ತಮುತ್ತ ಏನಿದೆ ಒಂದು ಸೋಯಾ ಆಗಿರ್ಬೋದು, ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಈ ರೀತಿಯ ವಿವಿಧ ಬೆಳೆಗಳೇನಿದೆ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು, ನೀರು ಪಾಲಾಗಿರುವಂಥದ್ದು, ನೀರಲ್ಲೇ ನಿಂತ್ಕೊಂಡಿರುವಂಥದ್ದು. ಯಾಕಂದರೆ ಬಹುತೇಕ 4 ರಿಂದ 5 ಅಡಿ ನೀರು ಈ ಒಂದು ಏನು ಜಮೀನಲ್ಲಿ ನಿಂತ್ಕೊಂಡಿರುವಂಥದ್ದು. ಇದೇ ರೀತಿಯ ದೃಶ್ಯ ಈ ಸುತ್ತಮುತ್ತ ಗ್ರಾಮದಲ್ಲಿ ಕಂಡು ಬರ್ತಂತ. ಅದರಲ್ಲೂ ಜಿಲ್ಲೆ ಬೀದರ್ನಲ್ಲಿ ಸತತವಾಗಿ ಏನೋ ಒಂದು ಮಹಾ ಮಳೆ ಆಗ್ತದೆ. ಇವತ್ತು ಕೂಡ ಒಂದು ರೀತಿಯ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ಮಹಾ ಮಳೆ ಆಗ್ತಿರುವಂಥದ್ದು. ಹೂವು, ಚಟ್ಟಿ, ಕಾಯಿ ಎಲ್ಲ ನೀರಲ್ಲಿ ಹರ್ಕೊಂಡು ಹೋಗಿದೆ ಸರ್. ಪೂರ್ತಿ ಹಾಳಾಗಿದೆ ಸರ್. ಯಾರು ಶೇಖರ್ ಟೋಟಲ್ ಕೇಳ್ತಾ ಇಲ್ಲ ಸರ್. ಯಾರನ್ನು ಕಷ್ಟ ಭಾಳ ಆದೈತೆ ಸರ್. ಮತ್ತೆ ಯೂರಿಯಾ ಗೊಬ್ಬರ ತರ್ಲಕ್ಕೆ ಹೋದ್ರೆ ಯೂರಿಯಾ ಗೊಬ್ಬರ ಯಾರು ಒಂದ್ ತಲ್ಲು ತರ್ಲಕ್ಕೆ ಹೋದ್ರು ಒಂದ್ ತಲ್ಲು ಕೊಡ್ತಾ ಇಲ್ಲ ಸರ್. ಆಧಾರ್ ಕಾರ್ಡ್ ಕೇಳಿದ್ರೆ ಆಧಾರ್ ಕಾರ್ಡ್ಗೆ ಒಂದೇ ಕೊಡ್ತಾ ಇದ್ದಾರೆ. ಹೆಂಗ ಪಟ್ಟು ತಂದು ಹಾಕೋರು ಪ್ಲಸ್ ಪಾಯಿಂಟ್ ನಮಗೆ ಯಾವ್ದು ಬೆಳೆ ಲಾಸ್ ಆಗ್ತಾ ಇದೆ ಸರ್. ಮಳೆಯಿಂದ ಪೂರ ಪರಿಹಾರ ನಮ್ಗೆ ಏನೋ ಗೌರ್ಮೆಂಟ್ ಸಹಾಯ ಬೇಕು ಸರ್. ಭಾಳ ಕಷ್ಟ ಆಗ್ತದೆ ಸರ್. ಒಕ್ಕಲಿಗರಿಗೆ ಭಾಳ ಕಷ್ಟ ಇದೆ ಸರ್. ಇತ್ತ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ತುಂಗಭದ್ರಾ ನದಿ ಮೈದುಂಬಿದೆ. ಪರಿಣಾಮ ದಾವಣಗೆರೆಯಲ್ಲಿ ನದಿಯ ತಟದಲ್ಲಿರುವ ಜಮೀನುಗಳು, ಕೃಷಿ ಪ್ರದೇಶಗಳು ಮುಳುಗಡೆಯಾಗಿದೆ. ಹರಿಹರದ ಗಂಗಾನಗರ ಹಾಗೂ ಹೊನ್ನಾಳಿಯ ಬಾಲರಾಜ್ ಘಾಟ್ನ ಕೆಲ ಮನೆಗಳು ಮುಳುಗಡೆಯಾಗಿದ್ದು ಅಲ್ಲಿದ್ದ ನಿವಾಸಿಗಳನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಜಾಕ್ವೆಲ್ ಮುಂಭಾಗದಲ್ಲಿ ನಾವಿದ್ದೀವಿ. ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇರುವಂಥದ್ದು. ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಈಗಾಗಲೇ ಸಾವಿರಾರು ಹೆಕ್ಟೇರ್ಗಳಷ್ಟು ಕೃಷಿ ಪ್ರದೇಶವು ಕೂಡ ಮುಳುಗಡೆ ಆಗಿದೆ. ಇದರಿಂದಾಗಿ ರೈತರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ಒಂದು ಅಳಲನ್ನು ಕೂಡ ರೈತರು ಮಾಡ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಪ್ರತಿ ಬಾರಿ ಮಳೆ ಬಂತು ಅಂತ ಅಂದರೆ ಅದರಲ್ಲೂ ತುಂಗಾ ಹಾಗೂ ಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದರೆ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶವು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಾವು ದೃಶ್ಯ ನೋಡೋದಾಗಿದ್ದನ್ನು ಏನು ಮನೆ ಆಗಿರ್ಬೋದು ಮತ್ತು ಜಮೀನಲ್ಲಿರುವಂತಹ ಮೋಟ್ರು ಆಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಅದರಲ್ಲೂ ದಾವಣಗೆರೆ ಭಾಗದಲ್ಲಿ ಯಾವುದೇ ರೀತಿಯಂಥ ಮಳೆ ಇಲ್ಲ, ತುಂತುರು ಮಳೆ ಮಾತ್ರ ಇದೆ. ಆದರೆ ಮಲೆನಾಡು ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಈ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಾ ಹಾಗೂ ಭದ್ರಾ ನದಿಗಳು ಮೈದುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ಈ ಭಾಗದ ರೈತರಿಗೆ ಒಂದು ಜೀವನಾಡಿ ಆಗಿರುವಂಥದ್ದು. ಅಂದರೆ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳಿಗೆ ಇಲ್ಲಿಂದನೇ ನೀರನ್ನು ಸರಬರಾಜು ಆಗುತ್ತೆ. ಇದರಿಂದಾಗಿ ಕೃಷಿ ಪ್ರದೇಶಗಳಿಗೆ ನೀರನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಜಾಕ್ವೆಲ್ ಕುಡಿಯೋ ನೀರು ಯೋಜನೆ ಆಗಿರ್ಬೋದು ಮತ್ತು ಕೆರೆ ತುಂಬಿಸುವ ಯೋಜನೆಗೆ ಈ ಜಾಕ್ವೆಲ್ ಮುಖಾಂತರ ಅಂದರೆ ರಾಜನಹಳ್ಳಿ ಜಾಕ್ವೆಲ್ ಮುಖಾಂತರನೇ ಚಿತ್ರದುರ್ಗ ಆಗಿರ್ಬೋದು ಮತ್ತು ಭರಮಸಾಗರ ಈ ಭಾಗಗಳಿಗೆ ನೀರನ್ನು ಸರಬರಾಜು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ತುಂಗಾ ಹಾಗೂ ಭದ್ರಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಿಗೆ ಸಂಕಷ್ಟ ಇದೆ, ಇನ್ನೊಂದು ಕಡೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಚಿತ್ರದುರ್ಗದಲ್ಲಿ ಜಿಟಿ ಮಳೆ ಹಿನ್ನೆಲೆ ಶೀತ ಹೆಚ್ಚಾಗಿ ಸೆಂಟಿಲ್ ಹೂವಿನ ಗಿಡಗಳು ಕೊಳೆಯುತ್ತಿವೆ.
ಚಿತ್ರದುರ್ಗ ತಾಲೂಕಿನ ಕಸವನಹಳ್ಳಿ ಗ್ರಾಮದ ರೈತರೊಬ್ಬರು ತಮ್ಮ 3 ಎಕರೆ ಜಮೀನಿನಲ್ಲಿ ಬೆಳೆದಿದ್ರು. ಆದ್ರೀಗ ಶೀತ ವಾತಾವರಣದಿಂದ ಕೊಳೆಯಲಾರಂಭಿಸಿದ್ದು ಸಂಕಷ್ಟಕ್ಕೆ ದೂಡಿದೆ. ಹೂ ಬೆಳೆಯಲ್ಲೇ ಅತ್ಯಂತ ಡಿಮ್ಯಾಂಡ್ ಇರುವ ಸೆಂಟಿಲ್ ಹೂ ಇದಾಗಿದೆ. ಶ್ರಾವಣ ಮಾಸದಲ್ಲಿ ಅಧಿಕ ಲಾಭ ಗಳಿಸುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ತೀವ್ರ ನಿರಾಸೆ ಉಂಟು ಮಾಡಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸೆಂಥಿಲ್ ಹೂವು ಸಂಪೂರ್ಣ ಸರ್ವನಾಶವಾಗಿದೆ. ಈಗ ನಾವು ಕಾಣ್ಬೋದು, ಚಿತ್ರದುರ್ಗ ತಾಲೂಕಿನ ಕಸವನಹಳ್ಳಿ ಗ್ರಾಮದಲ್ಲಿದ್ದೀವಿ. ಕೆಂಚಪ್ಪ ಅವರ ಜಮೀನಿನಲ್ಲಿದ್ದೀವಿ. ಸುಮಾರು 5,000ಕ್ಕೂ ಅಧಿಕ ಗಿಡಗಳನ್ನು ಇಲ್ಲಿ ಈಗಾಗಲೇ ಅವರು ಏನು ಗಿಡಗಳನ್ನು ನೆಟ್ಟಿದ್ರು. ಇದರಿಂದ ಲಕ್ಷಾಂತರ ರೂಪಾಯಿ ಲಾಭ ಬರುವ ನಿರೀಕ್ಷೆಯಲ್ಲಿದ್ದರು. ಅದರಲ್ಲೂ ಶ್ರಾವಣ ಮಾಸ ಬಂತಂದರೆ ಹೂಗಳಿಗೆ ಬಹು ಬೇಡಿಕೆ ಬರುತ್ತೆ. ಹಬ್ಬ ಹರಿದಿನಗಳು ಮತ್ತು ಪೂಜೆ ಪುನಸ್ಕಾರಗಳು ಹೆಚ್ಚಾಗಿರೋ ನಿಟ್ಟಿನಲ್ಲಿ ಈ ಸೆಂಥಿಲ್ ಹೂವಿಗೆ ಬಹು ಬೇಡಿಕೆ ಬಂದು ಲಕ್ಷಾಂತರ ರೂಪಾಯಿ ಲಾಭ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿ ಇಲ್ಲಿನ ರೈತರು ಇದ್ದರು. ಆದರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹೂವಿನ ಗಿಡಗಳು ಸಂಪೂರ್ಣ ಕೊಳೆತು ಹೋಗಿವೆ, ಸರ್ವನಾಶ ಆಗಿವೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಒಂದು ಬಂಡವಾಳ ಹೂಡಿದಂಥ ರೈತರು ಸಾಲದ ಸುಳಿಗೆ ಸಿಲುಕುವ ಆತಂಕದಲ್ಲಿದ್ದಾರೆ. ಮನೆಯಲ್ಲಿ ಕಣ್ಣೀರಿಂದ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಏನಂತಂದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸೇವಂತಿಗೆ ಹೂವು ಏನು ಸೆಂಥಿಲ್ ಹೂವು ಸಂಪೂರ್ಣ ಸರ್ವನಾಶವಾಗಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬಂಡವಾಳ ಹೂಡಿದ್ದಂಥ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಎಂಬುದು ಇವರ ಆಗ್ರಹ. ಹೂವು ಹಳ್ಳ ಟೈಮ್ನಲ್ಲಿ ಹಿಂಗೆ ಹಾಳಾಗಿ ಹೋಗ್ಬಿಡ್ತು. ಮಳೆ ಜಾಸ್ತಿ ಆಗಿ ಇದು ಪರಿಸ್ಥಿತಿ ಭಾಳ ಕಮ್ಮಿ ಆಗಿಬಿಡ್ತು. ಬೇರೆಲ್ಲ ಕೊಳ್ತು ಹೋಗ್ಬಿಡ್ತು ಸರ್. ಎಷ್ಟು ಔಷಧಿ ಹೊಡೆದ್ರೂ ಸುಮಾರು 1,00,000 ರೂಪಾಯಿ ಔಷಧಿ ಹೊಡೆದಿನಿ ಸರ್. ಇದಕ್ಕೆ ಒಂದು 4-5 ಸಾವಿರದಿಂದ 10 ಸಾವಿರದವರೆಗೂ ಗೊಬ್ಬರ ಹಾಕಿದ್ವಿ. ಆಮೇಲೆ ಡ್ರಿಪ್ ವೈರು ಎಲ್ಲ ಕೂಲಿ ಎಲ್ಲ ಸೇರ್ಕೊಂಡ್ರೆ ಸುಮಾರು ಅಂದರೆ 2 ಲಕ್ಷ ಮೇಲೆ ಖರ್ಚು ಮಾಡಿದ್ವಿ. ಆ 2 ಲಕ್ಷನೂ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅದನ್ನು ಕಂಡು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ದುಃಖ ಪಡ್ತಾ ಇದ್ದಾರೆ. ಆ ದುಃಖ ಪಡೋದಕ್ಕೆ ನಾನೇನು ಸಾಧ್ಯತೆ ನಮ್ಮ ಅಂತ ಕೇಳ್ತಾ ಇದ್ದೀನಿ ಮಕ್ಕಳಿಗೆ. ಅಪ್ಪ, ನಮ್ಮ ಪರಿಸ್ಥಿತಿ ಹೀಗಾಗೋಗ್ಬಿಡ್ತು, ಏನು ಮಾಡಬೇಕು ಅಂತಂದೇಳಿ ಅವರು ಇವತ್ತಿನ ದಿವಸದಲ್ಲಿ ಹೊಲದ ಜಮೀನಿನಲ್ಲಿ ಬರೋಕ್ಕೂ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಸರ್. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸತತ ಮಳೆಯಾಗುತ್ತಿದೆ. ಪರಿಣಾಮ ಹಾರುತಿ ಹಡಗಿಲ ಗ್ರಾಮದ ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿ ಹಳ್ಳ ತುಂಬಿ ಹರಿಯುತ್ತಿದೆ. ಇದರಿಂದ ರೈತರ ಜಮೀನಿಗೆ ಹೋಗುವ ಮಾರ್ಗ ಬಂದಾಗಿದ್ದು, ರಾಶಿ ಮಾಡಲು ಜನ ಬರದ ಹಿನ್ನೆಲೆ ರೈತರ ಕಣ್ಣೆದುರೇ ತಾವು ಬೆಳೆದ ಬೆಳೆ ಹಾನಿಯಾಗುತ್ತಿದೆ. ಇದರಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಬಹುತೇಕ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಮಳೆ ಆಗ್ತಾ ಇದೆ. ಇನ್ನು ಈ ಒಂದು ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ ಈಗೇನೆಂದರೆ ಬೆಳೆಗಳು ರಾಶಿ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಂತಹ ಕಲಬುರಗಿಯ ಈ ಒಂದು ಹಡಗಿಲ್ ಗ್ರಾಮದ ರೈತರು ಈ ಒಂದು ಹಡಗಿಲ್ ಗ್ರಾಮದಿಂದ ಮಳ್ಳಿ ಗ್ರಾಮಕ್ಕೆ ಆ ಒಂದು ಹೋಗಬೇಕಾದ್ರೆ ಸಂಪರ್ಕ ಒಂದು ಯಾವುದೇ ರೀತಿಯಾಗಿ ಇಲ್ಲ. ಹೀಗಾಗಿ ಈ ಒಂದು 2 ಗ್ರಾಮಗಳ ಮಧ್ಯೆ ಇರುವಂತಹ ರೈತರೇನೆಂದರೆ ಈ ಒಂದು ಯಾವುದೇ ರೀತಿಯಾದಂತಹ ರಸ್ತೆಯ ಸಂಪರ್ಕ ಇಲ್ಲದ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈ ಭಾಗದಲ್ಲಿರುವಂತಹ 100 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಉದ್ದು ಆಗಿರ್ಬೋದು, ಹೆಸರು ಮತ್ತು ಸೋಯಾ ಈಗಾಗಲೇ ಏನಂದರೆ ಈಗ ರಾಶಿ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ಜಮೀನುಗಳಲ್ಲಿ ಅದೇ ರೀತಿಯಾಗಿ ಬಿಟ್ಟಿದ್ದೇ ಆದರೆ 3-4 ದಿನಗಳಲ್ಲಿ ಬೆಳೆ ನಾಶ ಆಗುತ್ತೆ. ಆದರೆ ರಾಶಿ ಮಾಡಿದರೂ ಕೂಡ ಈಗ ಸದ್ಯ ಒಂದು ಸರಿಯಾದಂತಹ ರಸ್ತೆ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಈ ಕಡೆ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಮೊಳಕಾಲ್ವರೆಗೂ ಕೂಡ ನೀರು ಬರ್ತಾ ಇದೆ. ಸೊ ಸಂಬಂಧಪಟ್ಟವರು ಏನಂದರೆ ಕೂಡಲೇ ಈ ಕಡೆ ಭಾಗಕ್ಕೆ ಗಮನ ಹರಿಸಿ ಒಂದು ರಸ್ತೆ ಮಾಡಬೇಕು, ಆಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಈ ಒಂದು ಭಾಗದ ರೈತರ ಅನಿಸಿಕೆ ಆಗಿದೆ. ಸಮಸ್ಯೆ ಒಟ್ಟೆ ರೈತರಿಗೆ ಕಬ್ಬಿದೆ ಸರ್, ಮತ್ತು ಈಗ ಬೆಳೆ ಇದೆ, ರಾಶಿ ಮಾಡಿ ಹೊಲದಲ್ಲಿ ಇಟ್ಟಿದ್ರು ತರ್ಲಿಕ್ಕೆ ಆಗ್ತಾ ಇಲ್ಲ, ಯಾರು ಲೇಬರ್ ಬರ್ತಾ ಇಲ್ಲ ಸರ್. ಭಾಳ ಸುಮಾರು ಒಟ್ಟೆ ಮನುಷ್ಯ ನಡಿಲಿಕ್ಕೆ ಆಗ್ತಾ ಇಲ್ಲ, ಲೇಬರ್ನು ಬರ್ಲಾಗ್ತಾ ಇರಲಿಲ್ಲ ಸರ್. ಬೆಳೆ ಪೂರ ನೀರಾಗಿ ನಿಂತು ಬಿಡಿಸಿ ಒಂದು ಹೊಲದಲ್ಲಿ ಇಟ್ಟರು ಅದು ರಾಶಿ ಅಲ್ಲೇ ಕೊಳೆತು ಇದು ಆಗ್ಲತ್ತ ಸರ್. ಒಟ್ಟಾರೆ ರಾಜ್ಯದಲ್ಲಿ ಮಳೆ ಅಬ್ಬರಕ್ಕೆ ಅನ್ನದಾತ ಕೈಗೆ ಬಂದ ತುತ್ತು ಕಳೆದುಕೊಂಡು ಕಂಗಾಲಾಗಿದ್ದಾನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.